ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಶಾವಿಗೆ ಬಾತ್ ಮತ್ತು ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಬಾತ್ ಮಾಡೋದಕ್ಕೆ ನಾನು ಮೊದಲಿಗೆ ಶಾವಿಗೆನ ಹುರಿದು ತೆಗೆದಿಟ್ಕೊತೀನಿ. 1.5 ಕಪ್ ಶಾವಿಗೆ ನಾನು ತೊಗೊಂಡಿದ್ದೀನಿ. ಶಾವಿಗೆ ಯಾವುದಾದ್ರೂ ತೊಗೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕೆಂಪಗಾಗೋ ಥರ ನಾನು ಹುರಿದಿಟ್ಕೊತೀನಿ. ಇದು ಹುರಿದಾಗಿದೆ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿಯುವಾಗ ಉದ್ದಿನಬೇಳೆ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕಿ ಮುಚ್ಚಳ ಮುಚ್ತೀನಿ, ಯಾಕಂದರೆ ಕರಿಬೇವಿನ ಸೊಪ್ಪು ತುಂಬ ಸಿಡಿಯುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಸಿಮೆಣಸಿನ್ಕಾಯಿ ಮೊದಲಿಗೆ ಹಾಕಿ ಫ್ರೈ ಮಾಡೋದ್ರಿಂದ ಒಳ್ಳೆ ರುಚಿ, ಒಳ್ಳೆ ಘಮ ಘಮ ಅಂತ ಇರುತ್ತೆ. ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚನ್ನ ಹಾಕಿ ಈರುಳ್ಳಿ ಕೆಂಪಾಗೋ ತನಕ ಬಾಡಿಸ್ಕೊತೀನಿ. ಈಗ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಬೀನ್ಸ್ ಹಾಕ್ತಾಯಿದ್ದೀನಿ. ಬೀನ್ಸು ಮತ್ತು ಇದ್ರ ಜೊತೆ ಕ್ಯಾರೆಟ್ ಕೂಡ ಹಾಕ್ಬೋದು. 1-2 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿಕೊಂಡ್ರೆ ಸಾಕು, ಬೀನ್ಸ್ ಬೇಗ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ತುರಿದಿರೋದು ಹಾಕಿದ್ದೀನಿ. ಚಿಕ್ಕದಾಗಿ ಹೆಚ್ಚು ಕೂಡ ಹಾಕ್ಬೋದು, ಆದರೆ ಚಿಕ್ಕದಾಗಿ ಹೆಚ್ಚು ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ಹಾಗಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ ಶುಂಠಿನ. ನಾನೀಗ ಬಟಾಣಿ ಬೇಯಿಸಿರೋಂಥ ಬಟಾಣಿ ಹಾಕಿದ್ದೀನಿ ಮತ್ತು ಬಿಸಿ ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ನೀರು ಬಿಸಿ ಮಾಡಿ ಹಾಕಿದ್ದೀನಿ. 1.5 ಕಪ್ ಶಾವಿಗೆಗೆ 3 ಕಪ್ಪು ನೀರು ಹಾಕಿದ್ದೀನಿ. ಈಗ ಇದಿಷ್ಟು ಚೆನ್ನಾಗಿ ಕುದಿ ಬರಲಿ ಅಂತ ಮುಚ್ಚಳ ಮುಚ್ಚಿಬಿಟ್ಟಿದೆ. ಚೆನ್ನಾಗಿ ಕುದೀತಾ ಇರುವಾಗ ಹುರಿದಿಟ್ಟಿರೋಂಥ ಶಾವಿಗೆನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡ್ತೀನಿ ಬೇಯಲಿ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ಇದನ್ನು. ನೋಡಿ, ಅರ್ಧದಷ್ಟು ಬೆಂದಿದೆ ಶಾವಿಗೆ. ಈ ರೀತಿ ಬೆಂದಿರುವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ, ಸ್ವಲ್ಪ ನಿಂಬೆ ರಸ ಇಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡ್ತೀನಿ ಲೋ ಫ್ಲೇಮಲ್ಲಿ 1-2 ನಿಮಿಷ. ಈಗ ನೋಡಿ ಆಗಿದೆ ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು. ಈಗ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ನಿಮಗೆ ಇನ್ನೂ ಬಿಡಿ ಬಿಡಿಯಾಗಿ ಬೇಕು ಅಂದರೆ ಒಂದು ಅರ್ಧ ಕಪ್ಪು ನೀರು ಕಮ್ಮಿ ಹಾಕಬೇಕಾಗತ್ತೆ. ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ಶಾವಿಗೆ ಬಾತ್ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.